ಮೇ ಬಿ ಪೆಂಗ್ವಿನ್ ಏನಾದರೂ 2002ರಲ್ಲಿ ನಮ್ಮ ರವಿ ಸರ್ದು ಒಂದು ಫಿಲಮ್ ಬಂತಂತ ನೀ ಏಕಾಂಗಿಯಾಗಮ್ಮ ಅಂತ ಒಂದು ಬಂತು ಗೊತ್ತಾ? ಹೌದು. ಏ ಮಗ ಏನ್ಲಾ ಇಲ್ಲಿದ್ಯಾ? ಏನು ಕಿತ್ತಾಗ್ತಾ ಇದೆಯಲ್ಲಿ? ನನ್ನ ಮಗನೇ ಮಾಡೋಕೆ ಏನೂ ಇಲ್ಲ ಕೆಲಸ, ಅದಕ್ಕೆ ಇದಾರ ಕಿತ್ತಾಗ್ತಾ ಇದ್ದೀನಿ. ಏನು ಅಷ್ಟು ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ಅದನ್ನೇ ದಿನ ಬತ್ತಾಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡೋಣ ಅಂತ. ಬಾ ಗುರು, ಇವತ್ತು ಮಾಡೇ ಬಿಡೋಣ. ಬಾ ಗುರು, ನನಗೆ ಏನಾರು ನೋಡಿದ್ರೆಲ್ಲ ಕಿತ್ತಾಕೆಲ್ಲ ಬಿಸಾಕಿದ್ದೀನಿ ಮಗ. ಯಾವ್ದು ಗುರು ಟಾಪಿಕ್ ಇವತ್ತು? ಟಾಪಿಕ್ ಮಾಡೋಣ, ಓಕೆನಾ? ಟಾಪಿಕ್ ಮಾಡೋಣ, ಪಕ್ಕನಾ? ಪಕ್ಕ 100%. ಓಕೆ, ಡನ್ ಡೀಲ್. ಎಲ್ಲ ಐಟಮ್ಸ್ ಇಟ್ಕೊಂಡಿದ್ಯಾ? ಬಾ ಗುರು, ಎಲ್ಲ ಇದೆ ಗುರು. ಕಿತ್ತಾಕಂಗೆ ಮಾಡಬೇಡ. ಇಲ್ಲ ಬಾ ಗುರು ಅದು. ನಮಸ್ಕಾರ ಎಲ್ಲರಿಗೂ ಸಖತ್ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕಿರಣ್ ಕುಮಾರ್ ಅವರು ಮತ್ತು ನಾನು, ನಿಮಗೆಲ್ಲರಿಗೂ ಗೊತ್ತು, ಪ್ರೀತಮ್. ಇವತ್ತಿನ ವಿಚಾರ ಬಂದು ಮಗ, ಯಾವ್ದು ಮಗ ಇವತ್ತಿನ ವಿಚಾರ ಪೆಂಗ್ವಿನ್ ಬಗ್ಗೆ. ಏಯ್ ಅದೇ ತಾನೇ, ನೀಲೇಶ್ ಪೆಂಗ್ವಿನ್ನು. ಎಸ್, ಎಕ್ಸಾಕ್ಟ್ಲಿ. ಓಕೆ, ಅದ್ರ ಬಗ್ಗೆ ಮಾತಾಡು ಮಗ. ಮಾತಾಡೋದಕ್ಕಿಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ಸಖತ್ ನೋಡಿದ್ದೀನಿ, ಆ ವಿಡಿಯೋಸು ಎಲ್ಲ ನೋಡಿದ್ದೀನಿ. ಎಲ್ಲರೂ ಅದ್ರ ಬಗ್ಗೆ ಟ್ರೋಲ್ ಮಾಡಿ ಇದು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಆ ಪೆಂಗ್ವಿನ್ ಬಗ್ಗೆ ಅಂತಿಂತ ಟ್ರೋಲ್ ಮಾಡಿಲ್ಲ, ಸ್ವಲ್ಪ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋ ಯಾವ್ದಾದ್ರು ಒಂದು ಸ್ಪೀಷೀಸ್ ಇದೆ ಅಂದರೆ ದಟ್ ಇಸ್ ಪೆಂಗ್ವಿನ್. ಎಕ್ಸಾಕ್ಟ್ಲಿ. ಸಿ, ಪೆಂಗ್ವಿನ್ ಇಸ್ ವೆರಿ ಬ್ಯೂಟಿಫುಲ್ ಸ್ಪೀಷೀಸ್. ಈಗ ನಾನಾಗಿರ್ಬೋದು, ನೀನಾಗಿರ್ಬೋದು, ಈ ಮಕ್ಕಳಾಗಿರ್ಬೋದು, ಹೌದು. ಇನ್ ಕೇಸ್ ಎಲ್ಲರೂ ನೋಡಿರ್ತೀವಿ ಅಂತಂದ್ರೆ ಇಲ್ಲ ಡಿಸ್ಕವರಿ ಚಾನಲ್ ಇಲ್ಲ ಜಿಯೋಗ್ರಫಿಕ್ ಚಾನಲ್ ನೋಡಿರ್ತೀವಿ. ಅಂತ ಕ್ಯೂರಿಯಸ್ ಆಗಿರುವಂಥ ಪ್ರಾಣಿ ಏನಲ್ಲ ಮಗ ಅದು. ಹೌದು, ಓಕೆನಾ? ಅದು 2007 ನಡೆದಿರೋ ಒಂದು ವಿಡಿಯೋನ ತಗೊಂಡು ಬಂದು 2026 ವೈರಲ್ ಮಾಡಿ, ಇಷ್ಟು ಒಂದು ಡೆಕೇಡ್ ಟೈಮಲ್ಲಿ ಅದನ್ನು ವೈರಲ್ ಮಾಡೋಂಥದ್ದು ಅವಶ್ಯಕತೆ ಏನಿತ್ತು? ಯಾಕೆ ಅಂತಂದರೆ 2007 ಆ ಒಂದು ಪೆಂಗ್ವಿನ್ನು ಅದು ಗ್ರೂಪ್ನ ಬಿಟ್ಟು ವಾಪಸ್ ಅದು ಒಂಟಿಯಾಗಿ ರಾಜ್ಕುಮಾರ್ ಅವರು ಹೋಗ್ತಾ ಇದ್ರಲ್ಲ, ಎಲ್ಲಿಗೋ ಪಯಣ, ಆ ಥರ ಒಂದು ದಾರಿನ ನೋಡ್ಕೊಂಡು ಹೋಯ್ತು. ಕರೆಕ್ಟ್ ಅಲ್ವಾ? 70 ಕಿಲೋಮೀಟ್ರ್ ಹೊಟ್ಟೋಗಿದೆ ಒಂದು ಮೌಂಟೇನ್ ಕಡೆ. ಕರೆಕ್ಟ್. ಹಂಗೆ ಅದಕ್ಕೋಸ್ಕರ ಇವಾಗಿಂದ ಜನ್ರೇಷನ್ ಏನಾಗ್ತಾ ಇದೆ ಅಂತಂದರೆ ಸ್ಟ್ರೆಸ್, ಎಲ್ಲ ಕಡೆ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್, ಎಕ್ಸಾಕ್ಟ್ಲಿ, ಎಲ್ಲ ಕಡೆ ಸ್ಟ್ರೆಸ್. ಹೌದು, ಅದಿರಲಿ. ಈಗ ನಿನ್ಗೆ ಇನ್ನೊಂದು ಹೇಳ್ತೀನಿ ನಾನು ವಿಚಾರ. 2007 ಹೋಗ್ಬಿಟ್ಟು ವಾರ್ನರ್ ಹೆರ್ಝಾಗ್ ಅಂದ್ಬಿಟ್ಟು ಸೈಂಟಿಸ್ಟ್, ಹೌದು, ಈಸ್ ಆ್ಯಕ್ಚುಲಿ ಡಾಕ್ಯುಮೆಂಟ್ರಿ ಮೇಕರ್. ಹೌದು. ಡಾಕ್ಯುಮೆಂಟ್ರಿ ಏನಂತ ಹೇಳು ಮಾಡೋದು? ಕಂಪ್ಲೀಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಹೌದು. ಅಲ್ಲಿ ಏನಿದೆ ಅದಿರೋದನ್ನ ಹಾಗೇ ಶೂಟ್ ಮಾಡೋದನ್ನ ಡಾಕ್ಯುಮೆಂಟ್ರಿ. ಎಕ್ಸಾಕ್ಟ್ಲಿ. ಓಕೆನಾ? ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಅವ್ರು ಒಬ್ಬರೇ ಹೋಗಲ್ಲಪ್ಪ, ಅವ್ರ ಟೀಮ್ ಜೊತೆ ಟೀಮ್ ಹೋಗುತ್ತೆ. ಟೀಮ್ ಕನ್ಸಿಸ್ಟ್ ಆಫ್ ಸೈಂಟಿಸ್ಟ್, ಹೌದು, ಅಲ್ಲಿ ಒಂದು ಆ ಜಿಯೋಗ್ರಫಿಕಲ್ ಬಗ್ಗೆ ಎಕ್ಸಾಕ್ಟ್ಲಿ, ಮತ್ತೆ ಅಲ್ಲಿ ಹೆಂಗ್ ಸರ್ವೈವಲ್ ಹೆಂಗಿರ್ಬೋದು, ಪ್ಲೇಸ್ ಎಲ್ಲ ತಿಳ್ಕೊಂಡೇ ಹೋಗಿರ್ತಾರೆ ಅವರು. ಹೌದು. ಓಕೆನಾ? ಅಲ್ಲಿ ಅವ್ರು ಶೂಟ್ ಮಾಡುವಾಗ ಒಂದು ಪೆಂಗ್ವಿನ್, ಗ್ರೂಪ್ ಆಫ್ ಪೆಂಗ್ವಿನ್. ಗ್ರೂಪ್ ಆಫ್ ಪೆಂಗ್ವಿನ್ ಅನ್ನೋದಕ್ಕಿಂತ ಪೆಂಗ್ವಿನ್ ಲೀವ್ಸ್ ಇನ್ ಅ ಗ್ರೂಪ್, ದಟ್ ಈಸ್ ಕಾಲ್ಡ್ ಅ ಕಾಲೋನಿ. ಹೌದು. ಓಕೆ, ಆ ಕಾಲೋನಿಲಿ ಇರ್ತವೆ. ದ ನೇಚರ್ ಅಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪೆಂಗ್ವಿನ್ ಇಸ್ ಇನ್ ದಟ್ ವೇ. ಹೌದು. ಓಕೆನಾ? ಎಕ್ಸಾಕ್ಟ್ಲಿ. ಸೊ ಈಗ ಈವನ್ ಹ್ಯೂಮನ್ಸ್ ಆಲ್ಸೋ ದ ಸೇಮ್. ಯಾರಾದರೂ ಒಂಟಿ ಜೀವನ ನಡೆಸ್ತಾ ಇದ್ದಾರೆ ಅದು ಸಾಧು ಸಂತರು ಮಾತ್ರ. ಕರೆಕ್ಟ್. ಎಲ್ಲ ತೊರೆದು ಹೋಗಿ ಜೀವನನೇ ಬೇಡ ಅಂತಿರೋರು ಮಾತ್ರ ಸಾಧು ಸಂತರು. ನೀನು ಹೋಗ್ತೀಯ ಗುರು? ನಾನಾ ಚಾನ್ಸ್ ಇಲ್ಲ ಮಗ. ಆ ಥರ ಒಬ್ಬ ಸಾಧು ಸಂತ ನೀವು ನೋಡ್ಬೇಕಂತ ತುಂಬ ಎಕ್ಸಾಂಪಲ್ಸ್ ಇದೆ. ಹೌದು. ಅವರೆಲ್ಲ ಲೈಫಲ್ಲಿ ಸಾಧನೆ ಮಾಡಿರೋರು. ಈಗಿನ ಸಾಧು ಸಂತರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ, ನಮ್ದೊಂದು ನಮಸ್ಕಾರ. ಓಕೆ, ಈಗ ಆಯ್ತಾ? ಅಲ್ಲಿ ಶೂಟ್ ಮಾಡ್ತಿರೋ ಟೈಮಲ್ಲಿ ನೀನು ವಿಡಿಯೋ ಅಬ್ಸರ್ವ್ ಮಾಡಿದ್ಯಲ್ವಾ? ಹೌದು. ಪೆಂಗ್ವಿನ್, 2 ಪೆಂಗ್ವಿನ್ ಮಾತಾಡ್ತಾ ಇರೋದು. ಹೌದು. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೌದು, ಅದು ಏನು ಮಾತಾಡ್ತಿತ್ತು? ಲವ್ ಡಿಸಪಾಯಿಂಟು ಅಥವಾ ನೀನು ಸವಾಸನೆ ಬೇಡ ಅಂತಿರುತ್ತೆ, ಇನ್ನೊಂದು ಜಗಳ, ಏನೋ ಒಂದು ಗುಂಪಲ್ಲಿ ಆಗಿರುತ್ತೆ. ಏನೋ ಒಂದು ಹೇಳ್ತಾ ಇದೆಯಾ? ಆಯ್ತಾ? ನನ್ನ ಒಂದು ಅಸಂಪ್ಷನ್. ಓಕೆ. ಅದಕ್ಕೇನು ಕೋಪ ಬರುತ್ತೆ, ಇನ್ನೊಂದು ಬೇಜಾರಾಯ್ತೋ ಗೊತ್ತಿಲ್ಲ. ಓಕೆ. ಹಿಂಗೆ ತಿರ್ಕೊಂಡು ಸೀದಾ ಆ ಕಡೆ ಒಂದು 70 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಬ್ಯೂಟಿಫುಲ್ ಬೆಟ್ಟ ಕಾಣುತ್ತೆ ಮಗ. ಈಗ ನಮ್ಮ ಬ್ಲಾಗರ್ಸು ಮೌಂಟ್ ಇದು ಎಲ್ಲ ಎಂತೂಸಿಯಾಸ್ಟ್, ಸಾರಿ, ಐ ಆಮ್ ರಿಯಲಿ ಸಾರಿ ಫಾರ್ ದಟ್, ಎಂತೂಸಿಯಾಸ್ಟ್ ಅವರು ಎಲ್ಲ ಹೋಗ್ತಾರಲ್ಲ ಬೈಕ್ ತೊಗೊಂಡು ಎಲ್ಲ ಕಡೆ, ಆ ಥರನ ಏನೋ ಟೂರ್ ಅನ್ಕೋ, ಟೂರ್ ಥರ. ಈಗ ನಮ್ಗೇನಪ್ಪ, ನಾನು ಬೇಜಾರಾದರೆ ನಿಮ್ಮ ಜೀವನನೇ ಬೇಡಪ್ಪ, ನಾನು ಹೋಗಿ ಹಿಮಾಲಯದಲ್ಲಿ ಕುತ್ಕೊಂಡು ಜಪ ಮಾಡ್ತೀನಿ ಅನ್ನೋ ಮಟ್ಟಿಗೆ ಆ ಥರ ಹೊಟ್ಟೋಯ್ತು. ಆ ಥರ ಒಂದು ಅಸಂಪ್ಷನ್, ನಮ್ಮ ಅಸಂಪ್ಷನ್. ಹಂಗೆ ಟ್ರೋಲ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಓಕೆ, ಹೌದು, ನಾನು ನೋಡಿದ್ದೀನಿ. ಹೌದು. ಓಕೆನಾ? ಯೂಶ್ವಲಿ ಪೆಂಗ್ವಿನ್ಸು ಈ ಓಷನ್ ಕಡೆಗೆ ಇರ್ತವೆ. ಹೌದು. ಅದಕ್ಕೇನಪ್ಪ ಊಟ ಬೇಕು, ಓಕೆನಾ, ಗುಂಪಲ್ಲಿ ಇರಬೇಕು, ಹೌದು, ಬ್ರೀಡಿಂಗ್ ಮಾಡಬೇಕು, ಹೌದು, ಏನೋದಿರುತ್ತೆ. ಇದು ಏನಕ್ಕಪ್ಪ ಎಲ್ಲ ಬಿಟ್ಬಿಟ್ಟು ತೊರೆದೋಗ್ಬಿಟ್ಟಿದ್ದು? ಇವನ್ ನಿನ್ ಮಜಾ ಗೊತ್ತಾ? ಇವನ್ ಸೈಂಟಿಸ್ಟ್ ಕೂಡ ಅದು ಡಿಕೋಡ್ ಮಾಡಿಲ್ಲ. Even they are surprised why this kind of behavior in this penguin. Okay.
ಓಕೆನಾ. ಅದಕ್ಕೂ ಬೇಜಾರಾಗುತ್ತೆ. ಅದು ಮನುಷ್ಯ ಗುರೋದು, ಅದು ಮನುಷ್ಯನ ಥರನೇ ಅದು ಹೋಗುತ್ತೆ. ಅದಕ್ಕೂ ಬೇಜಾರಾಗಿದೆ, ಹೋಗಿದೆ ವಾಪಸ್ಸು. ಅದನ್ನು ಯಾಕೆ ತಲೆ ಕೆಡ್ಸ್ಕೊತ ಇದ್ದೀರಾ? ಅದ್ರ ಪಾಡಿಗೆ ಅದು ಹೋಗಕ್ಕೆ ಬಿಡಿ. ಅದು ಬಿಟ್ಟು ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿ ಎಲ್ಲ ಏನು ಉಪ್ಪು ಖಾರ ಮಸಾಲ ಎಲ್ಲ ಹಾಕಿ ಯಾಕಿದೆಲ್ಲ ಅದ್ರ ಪಾಡಿಗೆ ಅದೇನೋ ಜೀವನ ನೋಡ್ಕೊತೈತೆ. ನೀವು ನಿಮ್ಮ ಜೀವನನ ನೋಡ್ಕೊಳ್ಳಿ ಅಂತ ನಮ್ಮ ಒಂದು ಇವತ್ತಿನ ಪಾಡ್ಕಾಸ್ಟ್ನ ವಿಚಾರ. ಏನಂತೀರ? ಹೌದು, ನಿಜ 100% ಪ್ರೀತಮ್. ಏನು ಗೊತ್ತಾ, ಆ ಪೆಂಗ್ವಿನ್ ಹೋಗಿದ್ದು ಎಲ್ಲರಿಗೂ ಕ್ಯೂರಿಯಾಸಿಟಿ. ಹೌದು. ಏನಕ್ಕೆ ಅದು ಒಂದಕ್ಕೆ ಹೋಯ್ತಪ್ಪ? ಮೋಸ್ಟ್ಲಿ ಬಾತ್ರೂಮ್ಗೆ ಏನೋ ಅರ್ಜೆಂಟ್ ಆಗಿದೆಯಾ ಅಲ್ವಾ? ಅಷ್ಟೊಂದೆಲ್ಲ ನೀರಿಗೆ ಇಟ್ಕೊಂಡು ಏನಕ್ಕಪ್ಪ ಊಟ ಬಿಟ್ಬಿಟ್ಟು ಅಲ್ಲೇ ಹೋಗ್ಬೇಕು? ಅದು ಗೊತ್ತು ಮಗ, ನಾನು ಹೋದ್ರೆ ಬದುಕಲ್ಲ, ಹೌದು, ಸಾಯ್ತೀನಿ. ಚೆನ್ನಾಗಿತ್ತು, ಊಟ ಇಲ್ಲ ಏನಿಲ್ಲ, ಆದರೂ ಹೋಗಿದೆ ಅಂತಂದರೆ ಏನರ್ಥ? ಅದು ಗುಂಪನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅದು ಚೆನ್ನಾಗಿತ್ತು. ಆದ್ರೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹೋಗಿರೋ ಸೈಂಟಿಸ್ಟು ಅದನ್ನು ಮತ್ತೆ ಈ ಕಡೆ ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡಿದ್ರು. ಓಕೆ. ಮತ್ತೆ ಅದು ಆರಾಮಾಗಿ ಮತ್ತೆ ವಾಪಸ್ಸು ಅದನ್ನು ವಾಚ್ ಮಾಡಿದ್ರು ಕೊನೆಗೆ ಅದು ಎಲ್ಲಿವರೆಗೆ ಹೋಗುತ್ತೋ ಹೋಗ್ಲಿ ಅಂದ್ಬಿಟ್ಟು ವಾಚ್ ಮಾಡಿ ಡಾಕ್ಯುಮೆಂಟ್ರಿ ಮಾಡಿ ಇಟ್ಟಿದ್ರಪ್ಪ. ಓಕೆ. 2026 ಅದನ್ನು ಒಂದು ವಿಡಿಯೋನ ವೈರಲ್ ಮಾಡ್ತಾರೆ. ವೈರಲ್ ಮಾಡೋನು ಖಂಡಿತ ಅವನು ನಿಜವಾಗ್ಲೂ ಪೆಂಗ್ವಿನ್ ಥರನೇ ಆಗಿರ್ತಾನೆ ಅಂತ ನನ್ನ ಪ್ರಕಾರ. ಓಕೆ. ಏನಂತೀಯ ಈಗಿನ ಕಾಲಕ್ಕೆ ಇದು ಯಾಕೆ ಈ ವಿಡಿಯೋ ಅಷ್ಟೊಂದು ವೈರಲ್ ಆಗಿದೆ? ಇದನ್ನು ಜನಕ್ಕೆ ಬಿಟ್ಬಿಡೋಣ, ಅವರ ಒಂದು ಏನಂತ ಹೇಳಿ, ಅವರ ಒಂದು ವಿವೇಚನೆಗೆ ಥಿಂಕಿಂಗ್ ಬಿಟ್ಬಿಡೋಣ. ಸೊ ಈ ಒಂದು ವಿಚಾರನ ಹೇಳ್ತಾ ಈ ಒಂದು ನಮ್ಮ ಒಂದು ಪಾಡ್ಕಾಸ್ಟ್ನ ಮುಗಿಸೋಣ. ಏನಂತೀರ ಕಿರಣ್? ಖಂಡಿತ ಮುಗಿಸೋಣ. ಇನ್ನೊಂದು ಏನು ಗೊತ್ತಾ, ಹೇಳ್ಬಿಡಿ. ನನಗೆ ಇನ್ನೊಂದು ನೆನಪಾಗ್ತದೆ. ಮೇ ಬಿ ಪೆಂಗ್ವಿನ್ ಏನಾದರೂ 2002ರಲ್ಲಿ ನಮ್ಮ ರವಿ ಸರ್ದು ಒಂದು ಫಿಲಮ್ ಬಂತಂತ, ನೀ ಏಕಾಂಗಿಗಮ್ಮ ಅಂತ ಒಂದು ಬಂತು ಗೊತ್ತಾ? ಹೌದು. ಅದನ್ನೇನೋ ನೋಡ್ಬಿಡ್ತಾ ಅಂತ, ಅದಕ್ಕೆ ಅವಾಗಲೇ ಲೈಫ್ ಅರ್ಥ ಆಗಿರ್ಬೇಕು ಅಂತ. ಅದಕ್ಕೆ 2000 ಬ್ಯೂಟಿಫುಲ್ ಫಿಲಮ್. 2002 ತಾನೆ, 2003ನಲ್ಲಿ 3ಯಲ್ಲಿ ನೋಡ್ಬಿಟ್ಟು ಮೋಸ್ಟ್ಲಿ 2007ಗೆ ಅದು ಹೊಟ್ಟಿರ್ಬೇಕು. ನಿನ್ಗೊಂದು ಗೊತ್ತಾ, ರವಿ ಸರ್ ಏನು ಹೇಳಿದ್ದಾರೆ? ಬಿ ಅಲೋನ್ ಟು ಬಿ ಹ್ಯಾಪಿ ಅಂತ ಹೇಳಿದ್ದಾರೆ ಗೊತ್ತಾ? ಅದೆಲ್ಲೋ ಮೋಸ್ಟ್ಲಿ ಕೇಳಿಸ್ಕೊಂಡಿರ್ಬೇಕು. ಮನುಷ್ಯರಿಗೆ ಅರ್ಥ ಆಗಿಲ್ಲ, ಆ ಪೆಂಗ್ವಿನ್ಗೆ ಅರ್ಥ ಆಗಿದೆ. ಮಗ ಇವತ್ತಿನ ಒಂದು ಏನು ಹೇಳ್ತೀವಿ, ಇವತ್ತಿನ ಸೊಸೈಟಿ, ಇವತ್ತಿನ ಜನ್ರೇಷನ್ ಆಗಿರ್ಬೋದು, ಇವತ್ತಿನ ಇದಾಗಿರ್ಬೋದು, ಪ್ರತಿಯೊಂದರಲ್ಲೂ ಒಬ್ರಿಗಲ್ಲ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ ಕಣ. ಹೌದು, ಲೈಫಲ್ಲಿ ಈವನ್ ನಮಗಾಗಿದ್ರು ಅಷ್ಟೇ. ಸಮ್ಟೈಮ್ಸ್ ವಿ ವಾಂಟ್ ಟು ಬಿ ಅಲೋನ್. ಎಕ್ಸಾಕ್ಟ್ಲಿ. ಓಕೆ. ಕಿರಣ್ ಹೇಳ್ತಾ ಇರೋದು 100ಗೆ 100% ಸತ್ಯ. ಎಲ್ಲರೂ ಖುಷಿಯಿಂದ ಇರಿ, ಖುಷಿಯಿಂದ ಬಾಳಿ, ಅವರವರ ಜೀವನದ ಅರ್ಥ ತಿಳ್ಕೊಂಡು ಅವ್ರನ್ನ ಲೈಫ್ನ ನೋಡ್ಕೊಂಡು ನೀಟಾಗಿ ನಡೆಸ್ಕೊಂಡು ಹೋಗಿ. ಈ ಒಂದು ಮಾತು ಹೇಳ್ತಾ ಈ ಒಂದು ಪಾಡ್ಕಾಸ್ಟ್ನ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.